ಮುಂದಿನ ಸುದ್ದಿಗೆ ಹೋಗೋಣ. ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಹೇಳಿಕೆ, ಈ ದೇಶ ಹಿಂದೂ ರಾಷ್ಟ್ರ ಆಗಬಾರದು, ಹಿಂದೂ ರಾಷ್ಟ್ರ ಆದರೆ ಜಾತಿ ವ್ಯವಸ್ಥೆ ಮತ್ತೆ ಬರುತ್ತೆ, ಹೀಗಾಗಿ ಹಿಂದೂ ರಾಷ್ಟ್ರಕ್ಕೆ ನಮ್ಮ ವಿರೋಧ ಇದೆ, ಅದು ಕೆಲವರಿಗೆ ಹಿಡಿಸದಿದ್ದರೆ ನನ್ನ ತಪ್ಪಲ್ಲ ಅಂದರು ಯತೀಂದ್ರ ಅವರು. ಅವರವರ ಅಭಿಪ್ರಾಯ ಅವರವ್ರದ್ದು. ಅದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಹಿಂದೂ ರಾಷ್ಟ್ರ ಆದರೆ ಜಾತಿ ವ್ಯವಸ್ಥೆ ಬರುತ್ತಾ, ಜಾತಿ ಇರೋ ಕಾರಣಕ್ಕೆ ನೀವು ಮಂತ್ರಿಯಾಗಿರೋದು ಅಂತ. ನಿಮ್ಮದೇ ಜಾತಿ ಕೋಟ ಮತ್ತು ತಂದೆಯ ಕೋಟ. ಹಿಂದೂ ರಾಷ್ಟ್ರ ಆಗಬೇಕು ಆಗಬಾರ್ದು, ಇದು ಸಹಜ ಹಿಂದೂ ರಾಷ್ಟ್ರ ಅಂತ ಪ್ರತಾಪ್ ಸಿಂಹ ಅವರು. ಕೇಳಿಸ್ಕೊಳ್ಳಿ. ನಾನೇನು ಹೇಳಿದಪ್ಪ ಅಂತಂದರೆ, ಹಿಂದೂ ರಾಷ್ಟ್ರ ಆಯಿತು ಅಂತಂತಂದರೆ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಮತ್ತೆ ಮನುಸ್ಮೃತಿಲಿ ಇರುವಂಥ ಸಾಮಾಜಿಕ ವ್ಯವಸ್ಥೆನೇ ವಾಪಸ್ ತರ್ತಾರೆ. ಅವರೆಲ್ಲ ಜಾತಿ ವ್ಯವಸ್ಥೆಯಲ್ಲಿ ಮತ್ತೆ ಶೋಷಣೆಗೆ ಹೋಗ್ತೀವಿ. ಸೊ ಹಾಗಾಗಿ ಆ ಜಾತಿ ವ್ಯವಸ್ಥೆ ಮತ್ತೆ ಬರಬಾರ್ದು. ಇಫ್ ಇಂಡಿಯಾ ಬಿಕಮ್ಸ್ ಎ ಹಿಂದೂ ರಾಷ್ಟ್ರ, ದೇರ್ ವೋಂಟ್ ಬಿ ಇಟ್ಸ್ ಮೋರ್ ಡೇಂಜರ್ ಟು ದ ಕಂಟ್ರಿ, ವೆರಿ ಡೇಂಜರ್ಸ್ ಟು ದ ಕಂಟ್ರಿ ಅಂತ ಹೇಳಿದರು. ಸೊ ಅದನ್ನೇ ನಾನು ಹೇಳಿದೆ ಅಷ್ಟೇ. ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ಮದು ಜಾತ್ಯತೀತವಾದಂತಹ ಧರ್ಮನಿರಪೇಕ್ಷವಾದಂಥ ರಾಷ್ಟ್ರ. ಸಂವಿಧಾನದಲ್ಲೇ ಅದನ್ನು ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿರೋದನ್ನೇ ನಾನು ಹೇಳಿದೆ ಹೊಸದಾಗಿ ಅಷ್ಟೇ. ಹೊಸದಾಗಿ ಹೇಳಿದೆ, ಹಿಂದೂ ರಾಷ್ಟ್ರ ಯಾರು ಮಾಡಕ್ ಹೊರಟಿಲ್ಲ. ಆದ್ರೆ ಪ್ರಿಡಾಮಿನೆಂಟ್ಲಿ ಇದೊಂದು ಹಿಂದೂ ಕಂಟ್ರಿ ಆಗಿರೋದ್ರಿಂದ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಆದ್ಯತೆ ಪ್ರಾಧಾನ್ಯತೆನ ಕೊಡಬೇಕು ಅನ್ನೋದು ಅಷ್ಟೇನೆ ಎಲ್ಲರ ಚಿಂತನೆ ಆಗಿದೆ. ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ, ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ. ನಿಮ್ಮ ಅಪ್ಪನ ಇದೇ ಪಾಲಿಟಿಕ್ಸು. ಗುರು ಯತೀಂದ್ರ ಅವರೇ, ನಿಮಗೆ ಸಿಕ್ಕಿರೋದು ಕೂಡ ಈ ಹಿಂದೂಗಳಲ್ಲಿರುವಂಥ ಜಾತಿ ವ್ಯವಸ್ಥೆ ಅಂತಿರಲ್ಲ, ಆ ಜಾತಿ ವ್ಯವಸ್ಥೆಯಲ್ಲಿರುವ ಕುರುಬಾ ಕೋಟಾದಲ್ಲಿ ನೀವು ಮಂತ್ರಿ ಸ್ಥಾನ ಸಿಕ್ಕಿರೋದು ಮೆರಿಟ್ ಕೋಟ ಅಲ್ಲ, ಅದು ಅಪ್ಪನ ಕೋಟ, ಜಾತಿ ಕೋಟ. ಆ ಕೋಟದಲ್ಲೇ ನೀವು ಮಂತ್ರಿ ಆಗಿರೋರು ಬಿಟ್ಟರೆ ನಿಮಗೆ ಬೇರೆ ಯಾವ ಅರ್ಹತೆಯೂ ಕೂಡ ಇಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.